ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಫಸ್ಟು ಅಂಟನ್ನ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಈ ಥರ ಅಂಟು ಸಿಗುತ್ತಲ್ವ, ಇದನ್ನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಂತ ಹುರ್ಕೋಬೇಕು. ಇದನ್ನು ಒಂದು ಫ್ರೈ ಆದರೆ ಅದು ವೈಟ್ ಎಲ್ಲ ಕಾಣುತ್ತೆ ನೋಡಿ. ಈ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಥರ ಆಗೋಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೊಂದು ನೀಟಾಗಿ ಆಗಿರಬೇಕು, ಇಲ್ಲಾಂದರೆ ನೀಟಾಗಿ ಪುಡಿ ಆಗಲ್ಲ, ಗಟ್ಟಿ ಗಟ್ಟಿ ಸಿಕ್ಬಿಡುತ್ತೆ ನೋಡಿ. ಈ ಥರ ಒಂದೊಂದು ಆಗಿರಲ್ಲ, ಇದನ್ನ ಈ ಥರ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಇದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ ತೊಗೊತೀನಿ. ಈ ಥರ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಇದು ಪುಡಿ ಮಾಡ್ಕೋಬೇಕು. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಪಂಪ್ಕಿನ್ ಸೀಡ್ಸು, ಇದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇದು ಇಷ್ಟು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಅದು ಸೂರ್ಯಕಾಂತಿ ಬೀಜ ಸಿಗುತ್ತಲ್ವ, ಅದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ನೋಡಿ. ಈ ಥರ ಈ ಥರ ಎಷ್ಟು ಕಲರ್ ಬಂದರೆ ಸಾಕು. ಈ ಥರ ಫ್ರೈ ಮಾಡ್ಕೊಂಡು ಅದು ನಾನು ಒಂದು ಬಟ್ಲಿಗೆ ಹಾಕ್ಕೊತೀನಿ ನೋಡಿ. ಬಾದಾಮು ಮತ್ತು ಗೋಡಂಬಿ ಮತ್ತು ಅಂಜೂರ ಮತ್ತು ಇದು ವಾಲ್ನಟ್ಟು, ಈ ಥರ ಇರುತ್ತದೆ ವಾಲ್ನಟ್ಟು. ಇದನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಅನಿಸಿದ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಸೌಂಡ್ ಬರುತ್ತೆ, ಅವಾಗ ಅಲ್ಲಿಗಂಟ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗಿದೆ. ಇದು ನೋಡಿ, ನಾನಿದು ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜನ ಫ್ರೈ ಮಾಡ್ಕೊಂಡಿದ್ನಲ್ವ, ಇದು ಸ್ವಲ್ಪ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದು ಎಲ್ಲನೂ ಒಂದು ಪಾತ್ರೆಗೆ ತೆಗಿತೀನಿ. ಇದು ಆಳ್ವಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆಗಿ ತೊಗೊಳ್ತೀನಿ. ಇದನ್ನು ಸ್ವಲ್ಪ ಚಟಪಟ ಸೌಂಡ್ ಬರೋವಂತ ಫ್ರೈ ಮಾಡ್ಕೋಬೇಕು. ಇವಾಗ ಫುಲ್ ಫ್ರೈ ಆಗಿದ್ದೆ. ಇವಾಗ ಡೇಟ್ಸ್ ಹಾಕ್ಕೊತಾ ಇದ್ದೀನಿ. ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬೀಜ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು. ಇವಾಗ ನೋಡಿ, ಡೇಟ್ಸ್ ಕೂಡ ಫ್ರೈ ಆಗಿದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಉದ್ರದ್ದೆಲ್ಲನೂ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿರೋದು, 100 ಗ್ರಾಮ್ ಅಷ್ಟೇ ತೊಗೊಂಡಿರೋದು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ರೆಡಿ ಆಗಿದೆ. ಇದಕ್ಕೆ ಅಂಟು ನೋಡಿ, ಅಂಟು ಪುಡಿ ಮಾಡ್ಕೊಂಡಿದ್ದೀನಿ. ಹುರಿದಿರೋ ಅಂಟನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಜಾಯಿಕಾಯಿನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ತುರಿದ್ಬಿಟ್ರೆ ಅದಕ್ಕೆ ಪುಡಿ ಬಂದಿರುತ್ತೆ. ಸ್ವಲ್ಪ ಜಾಯಿಕಾಯಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಜಾಯಿಕಾಯಿ ಪುಡಿ ಹಾಕಿದ್ದೀನಿ. ಇದೆಲ್ಲ ರೆಡಿ ಆಗಿದೆ. ಇವಾಗ ಸ್ವಲ್ಪ ಒಂದು 2 ನಿಮಿಷ ತಣ್ಣಗಾಗಬೇಕಷ್ಟೇ. ತುಂಬ ತಣ್ಣಗಾಗ್ಬಿಡ್ಬೇಡಿ. ಸ್ವಲ್ಪ ಬೆಚ್ಚಗಿರುವಾಗನೇ ಉಂಡೆ ಕಟ್ಕೋಬೇಕು. ಇದಕ್ಕೇನು ಸಕ್ಕರೆ ಗಿಕ್ಕರೆ ಏನೂ ಹಾಕೋದು ಬೇಡ. ಎಲ್ಲ 100 ಗ್ರಾಮ್ ತೊಗೊಂಡ್ರೂ ತುಂಬ ಉಂಡೆ ಆಗುತ್ತೆ. ಇವಾಗ ಇದು ನಾನು ಉಂಡೆ ಕಟ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಸ್ವಲ್ಪ ತಣ್ಣಗಾಗೋಗಂಟ. ಯಾಕಂದರೆ ಡೇಟ್ಸು ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅವಾಗ ಉಂಡೆ ಕಟ್ಕೊಳ್ಳೋಕೆ ನಮ್ಗೆ ಈಸಿ ಆಗುತ್ತೆ. ಈ ಥರ ನೋಡಿ, ಈ ಥರ ಸ್ವಲ್ಪ ಬಿಸಿ ಇರುವಾಗೇ ಈ ಥರ ಉಂಡೆ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ತುಪ್ಪ ಹಿಡಿಯಲ್ಲ, ಸ್ವಲ್ಪನೇ ತುಪ್ಪ, 4-5 ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ. ನೀವು ಎಲ್ಲನೂ ಡ್ರೈ ಫ್ರೂಟ್ಸ್ ಯಾವುದೇ ತೊಗೊಂಡ್ರೂ 100 ಗ್ರಾಮ್ ತೊಗೊಂಡ್ರೂ ತುಂಬ ಉಂಡೆ ಮಾಡ್ಬೋದು ನೋಡಿ. ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ಈ ಸೈಜಲ್ಲಿ ನೋಡಿ. ಡೇಟ್ಸು ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಒಂದು 10-15 ಡೇಟ್ಸ್ ಆದ್ರೂ ಇದಕ್ಕೆ ಸಾಕಾಗುತ್ತೆ. ಈ ಥರ ಕಟ್ಕೋಬೋದು. ಈ ಥರ ನಾನು ಎಲ್ಲ ಮಾಡ್ಕೊತೀನಿ
ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಇಷ್ಟು ಲಡ್ಡು ಆಗಿದೆ ಇದರಲ್ಲಿ. ಈ ಥರ ನೀವು ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಎಲ್ಲ 100 ಗ್ರಾಮ್ ತೊಗೊಂಡ್ರು ನೀಟಾಗಿ ಇಷ್ಟು ಲಡ್ಡು ಆಗುತ್ತೆ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.